ಇವತ್ತೇನು ಮಾಡಕತ್ತೀವಿ ಅಂತಂದ್ರೆ ನಾವು ಕಬ್ಬು ಹಚ್ಚೋದು ಕಬ್ಬು ಲವಣಿ ಮಾಡಕತ್ತೀವಿ. ಕಬ್ಬು ಹಚ್ಚೋದು ಎಲ್ಲರಿಗೂ ಗೊತ್ತಿರ್ಬೇಕು. ಅದ್ರಾಗೂ ನಮ್ಮ ಬೆಳಗಾವಿ ಡಿಸ್ಟಿಕ್ದಾಗಂತೂ ಅದನ್ನೇನು ಹೇಳ್ಬೇಕಂತೇನಿಲ್ಲ. ಕಬ್ಬು ಹಚ್ಚೋದು ಎಲ್ಲರಿಗೂ ಗೊತ್ತಿದ್ದೇ ಇರ್ತದೆ. ಏನು ಹಂಗೆ ಒಂದು ವೀಡಿಯೋ ಮಾಡಬೇಕು ಇದ್ರದ್ದು ಅಂತ ಹಚ್ಚೋದು ಅಂತಂದು ಮಾಡಕತ್ತೀವಿ. ಸೊ ಏನೇನು ಮಾಡೋದೇವಿ ನಾವು ಅನ್ನೋದು ಇವತ್ತು ಈ ವಿಡಿಯೋದಾಗ ತೋರಿಸ್ಬೇಕಂತ ಹೊಂಟೀವಿ. ಸೊ ಬರ್ರಿ ನೋಡೋಣ ಏನೇನು ಮಾಡೋದೇವು ಅಂತ. ಫಸ್ಟ್ ಹೇಳ್ಬೇಕಂತಂದ್ರೆ ನಾವು 3 ಫೂಟದ ಸಾಲು ಬಿಟ್ಕೊಂಡೀವಿ. ನೀವು ನೋಡ್ತಿರ್ಬೇಕು ಇಲ್ಲಿ ಈ ಸಾಲದಿಂದ ಸೊ ಈ ಸಾಲಿಗೆ ಗ್ಯಾಪ್ ಬಂದುಬಿಟ್ಟು 3 ಫೂಟ್ ಗ್ಯಾಪ್ ಇರೋ ಸಾಲುಗಳಿವು. ಸೊ ಆಲ್ಮೋಸ್ಟ್ ಇದೊಂದು ಅರ್ಧ ಎಕರೆ ಅದ. ಇದು ಅರ್ಧ ಎಕರೆ ನಾವು ಲವಣಿ ಮಾಡಕತ್ತೀವಿ. ಈಗ ಆಲ್ರೆಡಿ ಆ ಕಡೆಯಿಂದ ಮಾಡ್ಕೊತ ಬರಾಕತ್ತಾರ, ಹಚ್ಕೊತ ಬರತ್ತಾರ ಕಬ್ಬ. ಸೊ ಇದು ಮೊದಲು ಹೊಲದ್ದು ಪ್ರಿಪ್ರೇಷನ್ ಏನಿರ್ತೈತೆ ಅಂತಂದ್ರೆ ನಾವೇನು ಮಾಡೀವಿ ಅಂತಂದ್ರೆ ಫಸ್ಟ್ ನೆಗ್ಲ ಹೊಡೆದಾದ್ಮೇಲೆ ಅದ್ರಾಗ ಸ್ವಲ್ಪ ಕಲ್ಗಿಲ್ ಏನಾದ್ರು ಸಣ್ಣ ಕಲ್ಗಿಲ್ಲಿದ್ರೆ ತೆಗೆದೆಲ್ಲ ಒಗೆದು ಆಮೇಲೆ 3 ಫೂಟ್ದು ಸಾಲು ಬಿಟ್ಟಿವಿ. ಈ 3 ಸಾಲು ಆಯ್ತು ಇಷ್ಟ, ಮತ್ತು ಇನ್ನೇನಿಲ್ಲ. ನೇಗ್ಲದಿಂದ ಹಿಡಿದು ಇಟ್ಟು 3 ಫೂಟ್ ಸಾಲು ಬಿಟ್ಟರೆ ಸಾಕು ಅಷ್ಟ, ಮತ್ತು ಇನ್ನೇನು ಹೊಸದಂತ ಏನಿಲ್ಲ ಇದ್ರಾಗ. ಆಮೇಲೆ ಕೆಲವೊಬ್ಬರು 3 ಫೂಟ್ ಬಿಡ್ತಾರೆ, ಕೆಲವೊಬ್ರು 4 ಫೂಟ್ ಸಾಲು ಬಿಡ್ತಾರೆ, 5 ಫೂಟ್ ಸಾಲು ಬಿಡ್ತಾರೆ, 6 ಫೂಟ್ ತನಕ ಸಾಲು ಬಿಡ್ತಾರೆ. ಅವ್ರವ್ರ ಅನುಕೂಲ ತಕ್ಕನಂಗೆ ಅವ್ರವ್ರದ್ದು ಹೆಂಗದ ಬಿಡ್ತಾರೆ. ಸೊ ಅದಿಷ್ಟ ಅಂತ ಏನು ಕರೆಕ್ಟಾಗಿಲ್ಲ. 3 ಫೂಟು ಬಿಡ್ಬೋದು, 4 ಫೂಟು ಬಿಡ್ಬೋದು, 5, 6 ಎಷ್ಟಾದರೂ ಬಿಡ್ಬೋದು. ಅವ್ರ ಅನುಕೂಲ ತಕ್ಕನಂಗೆ ಬಿಟ್ಕೋಬೇಕಷ್ಟ. ಅದಕ್ಕಿಂತ ಮುಂಚೆ ಈಗ ನಮ್ಮದು ಆಲ್ರೆಡಿ ಇಲ್ಲಿ ಕಬ್ಬು ಐತಿ. ಹೋದ ವರ್ಷ ಹಚ್ಚಿದ್ದ. ಈ ವರ್ಷ ಹಚ್ಚಿದ ಕಬ್ಬು ಇನ್ನೂ ನಾವು ಕಳಿಸಿಲ್ಲ. ಇದನ್ನು ಕಬ್ಬು ಲವಣಿ ಮಾಡಿಬಿಟ್ಟು ಕಳಿಸ್ಬೇಕಂತ ಉಳಿಸ್ಕೊಂಡೀವಿ. ಬೀಜನ ತೊಗೊಂಡು ಮಾಡಕತ್ತೀವಿ. ಇದು 8 ತಿಂಗಳ ಕಬ್ಬು ಇದೆ. ಈಗ 8 ತಿಂಗಳಿಗೆ ಆಲ್ರೆಡಿ ನೋಡಿರಿ ಇದೈತಿ. ಇಷ್ಟು ಆಲ್ಮೋಸ್ಟ್ ಒಂದು 20-25 ಗಂಟೆ ತನಕ ಕಬ್ಬು ಆಗೈತಿ ಈ ವರ್ಷ. ಹೋದ ವರ್ಷ ನಾವು ಫೆಬ್ರವರಿದಾಗ ಹಚ್ಚಿದ ಕಬ್ಬು ಇದು. ಈಗ 8 ತಿಂಗಳಾಯಿತು. 8 ತಿಂಗಳಿಗೆ 20-25 ಗಂಟೆ ಕಬ್ಬು ಬಂದದ, ಚಲೋ ಬಂದದ. ಇದು ಯಾವ ಬೀಜ ಅಂತಂದ್ರೆ ಕೊಯಮತ್ತೂರು ಬೀಜ ಇದು ಚಲೋ ಬಂದದ ಕಬ್ಬು. ಇದನ್ನ ಕಬ್ಬು ಈಗ ಇಲ್ಲಿ ತೆಗೆದು ಲವಣಿ ಮಾಡಬೇಕು, ಹಚ್ಚಬೇಕು ಅಂತ ಐತಿ. ಈಗ ಕಬ್ಬು ಹಚ್ಚಕ್ಕೆ ಫಸ್ಟ್ ಬೀಜ ಪ್ರಿಪ್ರೇಷನ್ ಹೆಂಗೆ ಮಾಡ್ತೀವಿ? ಬೀಜ ಪ್ರಿಪ್ರೇಷನ್ ಏನಿಲ್ಲ, ಇದು ನಾರ್ಮಲ್ ಕಬ್ಬು ಇರ್ತದೆ. ಇದನ್ನ ಕಡಿಯೋದು, ಆದರೆ ಇದನ್ನು ಸುಲಿಬೇಕು. ಅದು ಕಣ್ಣು ಇರ್ತಾವಲ್ಲ, ಈಗ ನಮ್ಮ ಅವ್ವ ಸುಲಿಯಾಕತ್ತಾಳೆ ಇಲ್ಲಿ ನೋಡ್ಬೋದು. ಇಲ್ಲಿ ಕಣ್ಣು ಇರ್ತಾವಲ್ಲ, ಕಣ್ಣು ಮೇಲಿಂದ ಅದೇನು ಗರಿ ಬಂದಿರ್ತೈತಲ್ಲ, ಆ ಗರಿ ಎಲ್ಲ ಹೋಗುವಂಗೆ ಸುಲಿಯೋದು. ಅದನ್ನು ಸುಲಿದು ಫುಲ್ ತುದಿತನ ಸುಲಿಬೇಕು. ಎಲ್ಲ ಗರಿಗಳು ಸುಲಿದ್ಬಿಟ್ಟು ಈ ಕಡೆ ಇಲ್ಲಿ ನೋಡ್ಬೋದು, ಇಲ್ಲಿ ಆಲ್ರೆಡಿ ತಯಾರಾಗಿರೋದು ರೆಡಿ ಆಗಿರೋದು ಐತಿ. ಸುಲಿದು ಈ ಥರ ಒಂದು ಸೈಡ್ ಮಾಡ್ಕೊಳ್ಳೋದು. ಇದಾದಮೇಲೆ ಏನು ಮಾಡೋದು ಅಂತಂದ್ರೆ ಅದು ಬೀಜ ತಯಾರಾಗಿತ್ತಲ್ಲ ಅದನ್ನ ತೊಗೊಂಬಂದು ಸಣ್ಣ ಪೀಸ್ ಮಾಡ್ಬೇಕು. ಎಷ್ಟು ಸಣ್ಣ ಪೀಸ್ ಮಾಡಬೇಕು ಅಂತಂದ್ರೆ ಒಂದು ಕಣ್ಣು ಇದು ಒಂದು ಗಣಕಿ ಇಷ್ಟು ಮಾಡಬೇಕು. ಒಂದು ಅಲ್ಲ, ಅಥವಾ ಇಲ್ಲ ಅಂತಂದರೆ 2 ಇಷ್ಟು ಮಾಡ್ಬೋದು. ಸೊ ಈ ಥರ ಮಾಡ್ತಂದ್ರೆ ಸಣ್ಣ ಪೀಸ್ ಮಾಡ್ಬೇಕು ಇವನ್ನ ಈ ಥರ ಕಡ್ದು. ಯಾಕಂತಂದ್ರೆ ಕಬ್ಬು ಹಚ್ಚಕ್ಕೆ ಉದ್ದ ಅಂತೂ ಹಚ್ಚೋಕ್ಕಾಗಲ್ಲ, ಎಲ್ಲ ಒಟ್ಟಿಗೆ ಒಂದು ಉದ್ದಗೆ ಹೋಗ್ಯಾಕಂತೂ ಬರೋದಿಲ್ಲ. ಇದು ಸಣ್ಣ ಪೀಸ್ ಮಾಡ್ಬೇಕು. ಇದೇನು ಬಡ್ ಕಣ ಆಯ್ತಲ್ಲ ತೊಂಬಲ್ಲಿ, ಇದೇನು ಬಡ್ ಕಣ ಆಯ್ತಲ್ಲ, ಸೊ ಇದು ಜರ್ಮಿನೇಷನ್ ಆಗುವಂಥ ಸ್ಪಾಟ್. ಸೊ ಅದಕ್ಕೆ ಏನೂ ಪ್ರಾಬ್ಲಮ್ ಆಗ್ದಂಗೆ, ಅದಕ್ಕೆ ಕಟ್ ಆಗಬಾರ್ದಂಗೆ ನೀಟಾಗಿ ಕಟ್ ಮಾಡ್ಬೇಕು. ಈ ಥರ ಒಂದೊಂದು ಸಣ್ಣ ಪೀಸ್ ತಯಾರು ಮಾಡಬೇಕು. ಈ ಸಣ್ಣ ಪೀಸ್ಗಳ್ನ ಇಷ್ಟೆಲ್ಲ ತಯಾರು ಮಾಡಿಕೊಂಡು ಇದನ್ನು ಏನು ಮಾಡ್ಬೇಕಂತಂದ್ರೆ ನಾವು ಒಂದು ಔಷಧಿ ಅದ. ಅದು ಔಷಧಿ ಹೆಸರು ನನಗೆ ನೆನಪಿಲ್ಲ, ನಮ್ಮ ಕಾಕ ತಂದಿದ್ದು. ಅದು ಔಷಧಿಗೆ ಇದು ಸೀಡ್ ಪ್ರಿಪ್ರೇಷನ್ಗೆ ಈ ಕಬ್ಬು ಕೊಳಿಬಾರ್ದು, ಅಥವಾ ಮತ್ತೊಂದು ಏನೋ ಹಚ್ಚಿದ ಕೂಡಲೇ ಏನೋ ಪ್ರಾಬ್ಲಮ್ ಆಗಬಾರ್ದು, ನೆಟ್ಟಿಗೆ ಜರ್ಮಿನೇಷನ್ ಆಗಬೇಕು ಅನ್ನೋ ಕಾರಣಕ್ಕೆ ಇದು ಔಷಧಿ ಹೆಸರು ನನಗೆ ನೆನಪಿಲ್ಲ. ಈ ಆಮೇಲೆ ಗೊತ್ತಾಯ್ತು ಅಂತಂದ್ರೆ ನಾನು ಡಿಸ್ಕ್ರಿಪ್ಷನ್ನಾಗ ಹಾಕಿರ್ತೀನಿ. ಇದನ್ನೇನು ಮಾಡೋದು, ಈ ಥರ ಎದ್ದೋದು, ಇದ್ರೊಳಗೆ ಎದ್ದು ತೊಗೊಳೋದಷ್ಟೆ. ಎದ್ದು ಸೈಡ್ ಹಾಕೋದು ಬುಟ್ಟಾಗ. ಇದನ್ನು ತೊಗೊಂಡು ಹೋಗಿ ಏನು ಮಾಡೋದು ಅಂತಂದರೆ, ಈಗ ಅವ್ನು ತೊಗೊಂಡು ಈ ಥರ ಹಿಂಗೆ ಸಾಲಿನಾಗ ಒಕ್ಕೋತ ಹೋಗೋದು. ಅದು ತಯಾರಾದ್ಮೇಲೆ ಬೀಜ ತೊಗೊಂಡು ಸಾಲಿನಾಗ ಒಕ್ಕೋತ ಹೋಗ್ತೀವಿ. ಒಬ್ಬೊಬ್ಬರು ಹಿಂಗೆ ಮಾಡ್ತಾರೆ, ಈ ಥರ ಸಾಲಿನಾಗ ಒಗಿತಾರೋ. ಕೆಲವೊಬ್ರು ಏನು ಮಾಡ್ತಾರೋ, ಬೀಜದ ಇಲ್ಲಿ ಒಡ್ಡ ಮೇಲೆ ಇಡ್ತಾರೋ, ನೀರು ಬಿಡ್ತಾರೋ. ನೀರು ಬಿಟ್ಟು ಸೀದಾ ನೀರು ಜೊತೆ ತುಳ್ಕೊಂತ ಹೋಗ್ತಾರೋ. ಈಗ ನಾವೇನು ಮಾಡಕತ್ತೀವಿ ಅಂತಂದ್ರೆ ಇದನ್ನು ಈಗ ಸಾಲಿನ ಹಂಗೆ ಒಗೆದು ಒಣ ಮಣ್ಣದಾಗ ಮುಚ್ಚಾಕತ್ತೀವಿ. ನಾವೇನು ನೀರು ಬಿಡೋನಿಲ್ಲ, ಏನಿಲ್ಲ. ನಾವು ಒಣ ಮಣ್ಣದಾಗ ಮುಚ್ಚಾಕೀವಿ. ಕೆಲವ್ರು ಏನು ಮಾಡ್ತಾರೆ, ನೀರು ಬಿಡ್ತಾರೆ ಇದ್ರ ಸಾಲಿನಾಗ ತುಳ್ಕೊಂತ ಹೋಗ್ತಾರೆ ಕಾಲೇ. ಅದನ್ನು ಮಾಡ್ಬೋದು. ನಾವು ಒಣ ಮಣ್ಣದಾಗ ಮುಚ್ಚೋದೀವಿ. ನಾವು ಹೆಂಗೆ ಮಾಡಿದ್ವಿ ತೋರಿಸ್ತೀವಿ ನೋಡ್ರಿ. ಇವಾಗ ಕೊಡಲ್ ಬೀಜ ಈಗ ನಾವು ಮಾಡೋದು ಹೆಂಗೆ ಅಂತಂದರೆ, ಈಗ ಈ ಥರ ತೊಗೋತಾರೆ, ಒಣ ಮಣ್ಣಾಗ ಮುಚ್ಚಿ ಹಾಕಿ, ಅದು ಬಡ್ ಮ್ಯಾಲೆ ಆಗ್ಬೇಕು. ಒಂದ್ಸಲ ಬಡ್ ಮ್ಯಾಲೆ ಆಗೋ ಥರ ಮಾಡಿ ಒಣ ಬಣ್ಣಗೆ ಹಾಕಿ ಮುಚ್ಚಿ, ಅದ್ರ ಮ್ಯಾಲೆ ಸ್ವಲ್ಪ ಮಣ್ಣು ಹಾಕಿಬಿಡೋದು. ಮಣ್ಣು ಹಾಕಿದ್ಮೇಲೆ ಇವಾಗ ಮಣ್ಣು ಹಾಕಿರ್ತೀವಿ. ಮಣ್ಣು ಹಾಕಿದ್ಮೇಲೆ ಏನು ಮಾಡ್ಬೇಕಂತಂದರೆ, ಈಗ ಅದನ್ನೆಲ್ಲ ಅಲ್ಲಿ ಮುಚ್ಚೋದು. ಆ ಥರ ಈ ಕಡೆ ಎಲ್ಲ ಮುಚ್ಕೊಂಡು ಬಂದೀವಿ. ಈಗ ಈ ಕಡೆ ಎಲ್ಲ ಒಣ ಮಣ್ಣದಾಗ ಮುಚ್ಚೀವಿ. ಇಲ್ಲಿ ಆಲ್ರೆಡಿ ಡ್ರಿಪ್ ಸೆಟಪ್ ಮಾಡಿ ಇಟ್ಟೀವಿ. ಇದು 25 ಸಾಲು ಮುಚ್ಚಿದ ಕೂಡಲೇ
ಇನ್ನು ಡ್ರಿಪ್ ಜೋಡಿಸ್ಕೊಂಡು ಇವತ್ತು ರಾತ್ರಿ ಡ್ರಿಪ್ ನೀರು ಬಿಟ್ಟು ಅಂತಂದ್ರೆ ನೆನೆದು ಬಿಡ್ತೈತಿ. ಸೊ ನೀರು ಹಾಸೋ ಅವಶ್ಯಕತೆ ಇರೋಲ್ಲ. ನೀರು ಹಚ್ಚೋದ್ರಿಂದ ಏನಾಕೈತಿ, ಈ ಥರ ಹರಿದು ಹೋಗ್ತೈತಿ ಮಣ್ಣು ಎಲ್ಲ. ಸೊ ಅದ್ರ ಸಲುವಾಗಿ ಏನು ಮಾಡೋದು ಅಂತಂದ್ರೆ ಒಣ ಮಣ್ಣಾಗಿ ಮುಚ್ಚಿ ಡ್ರಿಪ್ದಿಂದ ಹಾಕಿ ಹಚ್ಚೋದೇವಿ. ಸೊ ಇದು ಇಷ್ಟ ಇವತ್ತು ಇದು ಮಾಡೋದೇವಿ, ಕಬಸೋದೇವಿ. ಥ್ಯಾಂಕ್ ಯು.